ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ 24th ಸ್ಟಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಬಿಸಿನೀರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಂಬ ಒಳ್ಳೆಯದಂತ ಹೇಳ್ತಾರೆ, ಹಾಗಾಗಿ ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಪ್ರಶಾಂತವಾಗಿದೆ, ಎಲ್ಲರೂ ಇನ್ನೂ ಮಲ್ಕೊಂಡಿದ್ದಾರೆ, ಮಮ್ಮಿ ಕೂಡ ಎಲ್ಲರೂ ಮಲ್ಕೊಂಡಾರ. ಹಾಗಾಗಿ ಫ್ರೆಂಡ್ಸ್, ಇವತ್ತು ನಾನು ಹೊಸ ಚಾಲೆಂಜ್ ತಗೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇಡೀ ದಿನ ನಾನು ಒಂದೇ ಸಬ್ಜೆಕ್ಟ್ ಓದೋದು. ಇವಾಗ ಅರ್ಲಿ ಮಾರ್ನಿಂಗ್ ಎದ್ದೀನಲ್ಲ, ಅರ್ಲಿ ಮಾರ್ನಿಂಗ್ಲಿಂದ ನೈಟ್ ಮಲ್ಕೊಳ್ಳೋವರೆಗೂ ಸಹ ಒಂದು ಸಬ್ಜೆಕ್ಟ್ ಮಾತ್ರ ಓದೋದು. ಅದರಲ್ಲಿ ರಿವಿಸನ್ನು, ಟೆಸ್ಟ್ ಸೀರೀಸು, ಟಾಪಿಕ್ಸ್ಗಳು ಎಲ್ಲನೂ ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋದು ಇವತ್ತು. ಈ ರೀತಿಯಾಗಿರುವಂತಹ ಚಾಲೆಂಜ್ ತೊಗೊಂಡೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಫ್ರೆಂಡ್ಸ್, ಎಷ್ಟು ಟಾಪಿಕ್ಗಳು ಕಂಪ್ಲೀಟ್ ಆಗ್ತವೆ. 1 ಅವರ್ 2 ಅವರ್ ಓದೋದ್ರಿಂದ ಸಾಕಷ್ಟು ಪೆಂಡಿಂಗ್ ಉಳಿತಾ ಇದ್ದಾವೆ ಫ್ರೆಂಡ್ಸ್, ಟಾಪಿಕ್ಗಳು ಪೆಂಡಿಂಗ್ ಉಳಿತಾ ಇದ್ದಾವೆ. ಹಾಗಾಗಿ ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದ್ದಾವೆ. ಹಾಗಾಗಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ಇದು ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನಿಂದ ಈ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಸಬ್ಜೆಕ್ಟ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಹಿಸ್ಟ್ರಿ ಇಡೀ ದಿನ ಹಿಸ್ಟ್ರಿನೇ ಓದ್ತೀನಿ, ರಿವಿಷನ್ ಮಾಡ್ತೀನಿ, ಟೆಸ್ಟ್ ಸೀರೀಸ್ ತೊಗೊತೀನಿ. ಏನೇ ಮಾಡಿದರೂ ಸಹ ಇಷ್ಟು ಸಬ್ಜೆಕ್ಟ್ ಮೇಲೆ ಮಾಡ್ತೀನಿ. ನೆಕ್ಸ್ಟ್ ನಾಳೆ ದಿನ ಮತ್ತೆ ಬೇರೆ ಸಬ್ಜೆಕ್ಟ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಓಕೆ ಫ್ರೆಂಡ್ಸ್, ಬನ್ನಿ. ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ನಂದು 8th ಸ್ಟ್ಯಾಂಡರ್ಡ್ದು ಭಾಗ 1 ಕಂಪ್ಲೀಟ್ ಆಗಿತ್ತು. ಭಾಗ 2ಇಂದ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೆಸನ್ನ ಗ್ರೀಕ್, ರೋಮನ್ ಹಾಗೂ ಅಮೇರಿಕಾದ ನಾಗರಿಕತೆಗಳು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಆದಮೇಲೆ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ, ಇದನ್ನು ಸಹ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮೌರ್ಯರು ಮತ್ತು ಕುಶಾಣರು, ಇದು ಮುಗೀತು. ಆಮೇಲೆ ದಕ್ಷಿಣ ಭಾರತದ ರಾಜಮನೆತನಗಳು. ಇಲ್ಲಿವರೆಗೂ ನಾನು 3 ತಾಸಲ್ಲಿ ಇಷ್ಟು ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಇವಾಗ ಟೈಮು 5 ಗಂಟೆ ಆಯಿತು. ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ. ಇಲ್ಲಪ್ಪ ಅಂತಂದ್ರೆ ಒಂದೇ ಸಬ್ಜೆಕ್ಟ್ ಓದ್ತಾ ಕುಂತು ನಿದ್ದೆ ಅಂತೂ ಬರೋದಂತೂ ಗ್ಯಾರಂಟಿ. ಹಾಗಾಗಿ ಹೋಗಿ ಟೀ ಮಾಡಿಕೊಂಡು, ಹಾಗೆ ಹಸಿವಾಗ್ತಾ ಇತ್ತು, 4 ಬಿಸ್ಕೆಟ್ ತೊಗೊಂಡು ಬಂದೆ ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ 3 ಅವರ್ ಸ್ಟಡಿ ಕಂಪ್ಲೀಟ್ ಆದಮೇಲೆ ಮಮ್ಮಿಗೆ ಯೋಗ ಕ್ಲಾಸಿಗೆ ಹೋಗ್ಬಿಟ್ಟು ಬಂದ ತಕ್ಷಣ ಕಸ ಹೊಡೆದು, ಬಾಂಡೆ ತಿಕ್ಕಿ, ನೆಲ ಒರೆಸಿ ಸ್ನಾನ ಮಾಡಿಕೊಂಡೆ ಬೇಗನೆ. ಯಾಕಂತಂದರೆ ಇವತ್ತು ಅಮಾವಾಸ್ಯೆ ಇದೆ ಫ್ರೆಂಡ್ಸ್. ಹಾಗಾಗಿ ಪೂಜೆ ಮಾಡಬೇಕಂತ ಬೇಗ ಕೆಲಸ ಮುಗಿಸ್ಕೊಂಡೆ.
ಹಾಯ್ ಫ್ರೆಂಡ್ಸ್, ನಂದು ಟಿಫನ್ ಆಯಿತು. ಈಗೆಲ್ಲ ಕೆಲಸ ಮುಗೀತು. ಮತ್ತೆ ನಾನು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ ರೂಮಿಗೆ ಬಂದೀನಿ. ಫಸ್ಟ್ ಸ್ಲಾಟು ಅರ್ಲಿ ಮಾರ್ನಿಂಗ್ 3:30ಇಂದ 6:30ವರೆಗೂ ಒಂದು ಸ್ಲಾಟ್ ಮುಗ್ದೈತಿ. ಇವಾಗ ಸೆಕೆಂಡ್ ಸ್ಲಾಟು 10:30ಇಂದ 1:30 ಮಟ ಮತ್ತೆ 3 ಅವರ್ ಸ್ಟಡಿ ಮಾಡ್ತೀನಿ. ಅದು ಇಷ್ಟೇ ಫ್ರೆಂಡ್ಸ್. ಬೆಳಗ್ಗೆ 3 ಅವರ್ ಆಗೈತಿ ಮತ್ತು ಈಗ 3 ತಾಸು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ನಾನು ಸೆಕೆಂಡ್ ಸ್ಲಾಟಲ್ಲಿ ಯಾವ್ಯಾವ ಟಾಪಿಕ್ಸ್ಗಳನ್ನು ಕಂಪ್ಲೀಟ್ ಮಾಡಿದೆ ಅಂತಂದರೆ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು, ಗುಪ್ತರು ಮತ್ತು ವರ್ಧನರು, ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ. ಈ ಲೆಸನ್ನಲ್ಲಿ ರಜಪೂತ ಮನೆತನಗಳು, ಟರ್ಕರ ಆಗಮನ, ಮಹಮ್ಮದ್ ಗೋರಿ, ಮಹಮ್ಮದ್ ಗಜ್ನಿ, ದೆಹಲಿಯ ಸುಲ್ತಾನರು, ಇಷ್ಟು ಟಾಪಿಕ್ಗಳನ್ನು ನಾನು ಈ 3 ತಾಸಿನಲ್ಲಿ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಸೆಕೆಂಡ್ ಸ್ಲಾಟಲ್ಲಿ ಇಷ್ಟು ವಿಷಯಗಳು ಕಂಪ್ಲೀಟ್ ಆದವು. ಇದು ಯಾಕೋ ವರ್ಕ್ ಆಗ್ತಾಯಿದೆ ಫ್ರೆಂಡ್ಸ್ ಈ ಚಾಲೆಂಜು. ಯಾಕಂತಂದರೆ ಎಷ್ಟೋ ಟಾಪಿಕ್ಗಳು ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗಿಬಿಡ್ತಾವೆ. ನಾವು ನೆಕ್ಸ್ಟ್ ದಿನ ರಿವಿಷನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಅಳವಡಿಸ್ಕೊಳ್ಳಿ, ಇದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆದರೆ ಇಡೀ ದಿನ ಒಂದೇ ಸಬ್ಜೆಕ್ಟ್ ಓದಬೇಕಂದ್ರೆ ತುಂಬಾ ಪೇಷನ್ಸ್ ಇರಬೇಕು ಫ್ರೆಂಡ್ಸ್. ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ತಾಳ್ಮೆ ಜೊತೆ ಆ ವಿಷಯದ ಬಗ್ಗೆ ಇಂಟ್ರೆಸ್ಟ್ ತುಂಬಾ ಇರಬೇಕಾಗುತ್ತೆ. ಇದು ಇದ್ದಾಗನೇ ಮಾತ್ರ ಈ ಚಾಲೆಂಜ್ ಗೆಲ್ಲೋಕ್ಕೆ ಸಾಧ್ಯ. ಇವಾಗ 3 ಗಂಟೆ ಆಗೈತಿ. ನಾನು ಇವಾಗ ಊಟ ಮಾಡಿದೆ, ಮತ್ತು ಸ್ವಲ್ಪ ರೆಸ್ಟ್ ಮಾಡಿದೆ. ಇವಾಗ ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ ಬಂದೀನಿ. ಇವಾಗ 3 ಗಂಟೆಯಿಂದ 4 ಗಂಟೆ, 4 ಗಂಟೆಯಿಂದ 5 ಗಂಟೆ 2 ತಾಸು ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. ಥರ್ಡ್ ಸ್ಲಾಟ್ನ 2 ತಾಸಿನ ಅವಧಿಯಲ್ಲಿ ನಾನು ಮತಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಹಾಗೂ ವಿಜಯನಗರ ಮತ್ತು ಬಹಮನಿ ರಾಜ್ಯ, ಈ 2 ಟಾಪಿಕ್ಗಳನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ 9th ಸ್ಟ್ಯಾಂಡರ್ಡ್ ಎಲ್ಲ ಟಾಪಿಕ್ಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆದವು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಇವಾಗ ಟೈಮ್ 6:30 ಆಗೈತಿ. ಇವಾಗ ನಾನು 4th ಸ್ಲಾಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 4th ಸ್ಲಾಟಲ್ಲಿ 2 ಅವರ್ಸ್ ಸ್ಟಡಿ ಮಾಡ್ತೀನಿ. 2 ಅವರ್ಸ್ ಸ್ಟಡಿ ಆದಮೇಲೆ ಮುಗೀತು ಫ್ರೆಂಡ್ಸ್. ಇವತ್ತಿನ ನನ್ನ ಸ್ಟಡಿ ಎಲ್ಲ ಕ್ಲೋಸ್ ಆಗುತ್ತೆ. ಇವಾಗ 9th ಸ್ಟ್ಯಾಂಡರ್ಡ್ ಎಲ್ಲ ಕಂಪ್ಲೀಟ್ ಆಗೈತಿ. ಇವಾಗ 10th ಸ್ಟ್ಯಾಂಡರ್ಡ್ದು ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಎಷ್ಟಾಗುತ್ತೋ ಅಷ್ಟು ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಹಿಸ್ಟ್ರಿ ಓದಿ ತುಂಬ ತಲೆ ಎಲ್ಲ ಬರೀ ಹಿಸ್ಟ್ರಿಮಯ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ 10th ಸ್ಟ್ಯಾಂಡರ್ಡ್ದು ಅಹೋಮ್ ಮನೆತನದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ನಾನು ಇಡೀ ದಿನ ಹಿಸ್ಟ್ರಿಯನ್ನೇ ಓದಿ ನನ್ನ ಫಸ್ಟ್ ಡೇ ಟಾಸ್ಕನ್ನು ಕಂಪ್ಲೀಟ್ ಮಾಡಿದೆ. ಇವತ್ತು ನಾನು 10 ಅವರ್ಸ್ ಹಿಸ್ಟ್ರಿಯನ್ನು ಓದಿದೆ. ಇವತ್ತಿನ ದಿನ ನಾನು 10 ಗಂಟೆಗಳ ಕಾಲ ಸ್ಟಡಿಯನ್ನು ಮಾಡಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.